ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸವೂ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 50ನೇ ಅಧ್ಯಾಯ 8ರಿಂದ. ಕೀರ್ತನೆಗಳು 50ನೇ ಅಧ್ಯಾಯ 8ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ಸರ್ವಾಂಗ ಹೋಮಗಳನ್ನು ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ. ಯಜ್ಞಗಳಂದ್ರೆ ಏನಪ್ಪ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ಪ್ರಾಣಿ ಪಕ್ಷಿ ಪೂಜೆ ಪುರಸ್ಕಾರ ದೇವರಿಗೆ ಬೇಕಾಗಿಲ್ಲ. ದೇವರ ವಾಕ್ಯಗಳನ್ನ ತಿಳಿದುಕೊಂಡು ತಪ್ಪುಗಳನ್ನ ಒಪ್ಪಿಕೊಂಡು ನಾವು ಪಶ್ಚಾತ್ತಾಪವನ್ನ ಬಿಟ್ಟು ಅದಕ್ಕಾಗಿ ಪಶ್ಚಾತ್ತಾಪ ಪಡುವಂಥದ್ದು, ಸಾಧ್ಯವಾದರೆ ಸರಿಯಾದ ರೀತಿಯಲ್ಲಿ ಉಪವಾಸ ಮಾಡುವಂಥದ್ದು. ಉಪವಾಸ ಅಂದ್ರೆ ಅರ್ಧಂಬರ್ಧ ಉಪವಾಸಗಳು ಅಲ್ಲ. ಪ್ರತಿ ದಿವಸ ಅಂದ್ರೆ ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳುವಂಥದ್ದು. ಸಬ್ಬತ್ ದಿವಸವನ್ನು ಸರಿಯಾಗಿ ಆಚರಿಸುವಂಥದ್ದು ಅಂದ್ರೆ ಶನಿವಾರ. ಅಂದ್ರೆ ಹೇಗೆಂದ್ರೆ ಶುಕ್ರವಾರ ಸಾಯಂಕಾಲ ಊಟ ಮಾಡಿದ್ಮೇಲೆ ಶನಿವಾರ ಸಾಯಂಕಾಲ ಒಂದು ಅಂದಾಜು 6 ಗಂಟೆವರೆಗೆ ಏನನ್ನೂ ತಿನ್ನಬಾರದು, ಕುಡಿಯಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದುವೇ ನಿಜವಾದ. ಹಾಗೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ನಮ್ಮ ಪಾಪಗಳಿಗಾಗಿ ವಾಕ್ಯಗಳನ್ನ 10 ದಶಾಜ್ಞೆಗಳನ್ನ ಅರಿತುಕೊಂಡು ನಾವು ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವಂಥದ್ದು. ಅದೇ ಸಮಯದಲ್ಲಿ ಇತರರಿಗೆ ನಾನಾ ತರ ಬಡ ಬಗ್ಗರಿಗೆ, ನಿರ್ಗತಿಕರಿಗೆ, ಅನಾಥ ಮಕ್ಕಳಿಗೆ, ಅನಾಥ ವೃದ್ಧರಿಗೆ, ಬಹಳ ನಿರ್ಗತಿಕ ಬಡವರಿಗೆ ಸಹಾಯ ಮಾಡುವಂಥದ್ದು ಯಾವಾಗಲೂ ಮಾಡಬಹುದು. ಅದು ಶನಿವಾರ ಸಬ್ಬತ್ ದಿವಸ ಮಾಡುವಂಥದ್ದು ಬಹಳ ವಿಶೇಷವಾಗಿದೆ. ಪಶ್ಚಾತ್ತಾಪ ಪಡುವಂಥದ್ದು. ಇದುವೇ ನಿಜವಾಗಿ ಯಜ್ಞ ಮತ್ತು ಹೋಮ. ಹೋಮ ಮೊದಲು ಪ್ರಾಣಿಗಳನ್ನ ಬಲಿಕೊಟ್ಟು ಬೆಂಕಿಯಲ್ಲಿ ಬೇಯಿಸಿ ಹೊಗೆಯನ್ನು ಹಾಕುವಂಥದ್ದು. ಅದು ಅವರವರ ಪಾಪಗಳಿಗೋಸ್ಕರ. ಈಗ ದೇವರು ಅದನ್ನೆಲ್ಲ ತಿದ್ದುಪಡಿ ಮಾಡಿದ್ದಾರೆ. ಯಾವುದು ಬೇಡ. 2026ನೇ ವರ್ಷದ ಹಿಂದೆ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದು ಮರದ ಕಂಬಕ್ಕೆ ಅಂದರೆ ಶಿಲುಬೆಗೆ ಅಂದರೆ ತ್ರಿಶೂಲಕ್ಕೆ ಯಾವಾಗ ಬಲಿ ಅರ್ಪಿಸಿದ್ರೋ, ರಕ್ತವನ್ನು ಸುರಿಸಿದ್ರೋ ದೇವರೇ, ಅಲ್ಲಿಗೆ ಹೋಮ ಯಜ್ಞ ಪೂಜೆ ಪುರಸ್ಕಾರ ಎಲ್ಲವೂ ನಿಂತು ಹೋಯಿತು. ಈಗ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ವಿಧೇಯರಾಗಿ ಆ ಪಾಪವನ್ನ ಬಿಟ್ಟು ಜೀವಿಸಿ ದೇವರಿಗೆ ನಾವು ಯಾವಾಗಲೂ ನಮ್ಮನ್ನೇ ನಾವು ಸಮರ್ಪಿಸಿಕೊಂಡು ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸುವುದೇ, ಸ್ತುತಿ ಸ್ತೋತ್ರ ಸಲ್ಲಿಸುವುದೇ ನಿಜವಾದ ಯಜ್ಞ ಹೋಮವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಇಲ್ಲೊಂದು ಪ್ರಶ್ನೆ, ಆಗ ಆ ಹೋಮ ಈ ಹೋಮ ಆ ಪೂಜೆ ಈ ಪೂಜೆ ಅಂತ ಈಗಳು ಮಾಡ್ತಾರಲ್ಲ ಅಂತ ಹೇಳ್ಬೋದು. ಅದು ಒಂದೊಂದು ಪೂಜೆಗಳಿಗೆ ಒಂದೊಂದು ಹೋಮಗಳಿಗೆ ಇಷ್ಟಿಷ್ಟು ₹1000 ಅಂತೆಲ್ಲ ಬೋರ್ಡ್ ಹಾಕೊಂಡು, ಇದು ನಿಜವಾಗಿ ಒಂದು ಜನಾಂಗದವರು ಇವತ್ತು ನಮ್ಮ ಭಾರತ ದೇಶದಲ್ಲಿ ಇಡೀ ಮೂಢನಂಬಿಕೆಯನ್ನ ತುಂಬಿಸಿ ಭಾರತ ದೇಶವನ್ನು ಅಸತ್ಯದ ಕಡೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅವರೇ ನಾವು ದ್ವಿಜರು, ನೀವು ಶೂದ್ರರು ಅಂತ ಹೇಳುವಂಥವರು. ಅವರು ಇತ್ತು ಜನಗಳನ್ನ ವಂಚನೆ ಮಾಡಿ ಹೊಟ್ಟೆ ತುಂಬಿಸಿ ಹೆಂಡತಿ ಮಕ್ಕಳ ಜೀವನಕ್ಕಾಗಿ, ಅವರ ಆಡಂಬರಕ್ಕಾಗಿ ಅವರು ಮಾಡುತ್ತಿರುವ ಒಂದು ಕೆಲಸವಾಗಿದೆ. ಇದನ್ನು ಸ್ವತಃ ಒಂದು ಬ್ರಾಹ್ಮಣರೇ ನನ್ನೊಂದಿಗೆ ಹೇಳಿದ್ದಾರೆ. ಅದು ಮಾತ್ರವಲ್ಲ, ಒಂದು ಸ್ವತಃ ಬ್ರಾಹ್ಮಣರೇ ಸರಿಯಾಗಿ ದೇವರನ್ನ ಅರಿತುಕೊಂಡು, ಹಿಂದೆ ಅವರು ಕೂಡ ಹಾಗೆ ಮಾಡಿದವರು, ಆಮೇಲೆ ಸತ್ಯವನ್ನು ಅರಿತುಕೊಂಡಾಗ ಅವರೇ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಆ ಪುಸ್ತಕವನ್ನು ಕೂಡ ನಾನು ಓದಿದ್ದೇನೆ. ಈಗಲೂ ನನ್ನ ಜೊತೆಗೆ ಇದೆ. ಅವರೇ ಮತ್ತೆ ಮುಂದೆ ಬಂದು ಸಭೆಯಲ್ಲಿ ಒಂದು ಸಾಕ್ಷಿಯನ್ನ ಕೊಟ್ಟಿದ್ದಾರೆ. ಈ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ ಅಂತೇಳಿ. ಮತ್ತೊಂದು ಬ್ರಾಹ್ಮಣರಲ್ಲಿ ಮಾತನಾಡಿದಾಗ ಅವ್ರು ಹೇಳಿದ್ರು, ನಾವು ಸತ್ಯವನ್ನ ಹೇಳಿದ್ರೆ ಗಂಟೆ ಮನೆ ಆಡಿಸೋಂಗಿಲ್ಲ, ಪೂಜೆ ಪುರಸ್ಕಾರ ಮಾಡುವಂಗಿಲ್ಲ ಅಂತ ಹೇಳಿದ್ರು. ಮತ್ತೆ ಯಾಕೆ ನೀವು ಹೀಗೆ ಮಾಡ್ತೀರಿ ಅಂತ ಹೇಳುವಾಗ, ನಮ್ಮ ಹಿರಿಯರು ನಮ್ಮ ಹೊಟ್ಟೆಪಾಡಿಗೆ ಒಂದು ದಾರಿಯನ್ನ ತೋರಿಸಿಕೊಟ್ಟಿದ್ದಾರೆ.
ಆದ್ರಿಂದ ನಾವು ಅದನ್ನು ಹಾಗೆ ಮಾಡ್ತಾ ಹೋಗ್ತೀವಿ ಅಂತಾಗ ದೇವರ ಒಂದು ಕೋಪ ಅವರ ಮೇಲೆ ಸರಿಯಾಗಿ ಎರಗಿ ಬಂದೇ ಬರುತ್ತದೆ. ಯಾಕೆಂದ್ರೆ ಪ್ರತಿಯೊಂದು ಸುಳ್ಳು ಹೇಳುವವರ ಮೇಲೆ ಬಹಳ ದೇವರ ಕೋಪವಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆ ರೀತಿ ಇವತ್ತು ನಡೆಯುತ್ತದೆ. ಆದ್ದರಿಂದ ನಾವು ಇವತ್ತು ನಡೆಯಬೇಕಾದ ಕ್ರಮ ಇದುವೇ ಆಗಿದೆ. ದೇವರ ನಮಗೆ ಸ್ತೋತ್ರ. ಹಾಗೆ 9ನೇ ವಚನ, ಆದರೂ ನೀವು ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಾಗಿಲ್ಲ. ನೋಡಿ, ಇದನ್ನ ಹೇಳಿದ್ದು. ನಿಮ್ಮ ಮನೆಗೆ ಯಾವುದೇ ನನಗೆ ಎತ್ತು, ದನ, ಕೋಣ, ಎಮ್ಮೆ, ಕೋಳಿ, ಹಂದಿ, ಗಿಂದಿ ಬಳಿ ಕೊಡಬೇಡಿ, ಅವೆಲ್ಲವೂ ನನಗೆ ಬೇಡ. ನಿಮ್ಮ ದೊಡ್ಡಿಗಳಿಂದ ಕುರಿಗಳು ಬೇಕಾಗಿಲ್ಲ, ಹೋತ ಅಂದ್ರೆ ಮೇಕೆಗಳು ಬೇಕಾಗಿಲ್ಲ, ಅಂದ್ರೆ ಇನ್ನೊಂದು ಶಬ್ದದಲ್ಲಿ ಆಡುಗಳು ಅಂತ ಹೇಳ್ತಾರೆ. ಯಾವುದು ನನಗೆ ಬೇಕಾಗಿಲ್ಲ, ಇದನ್ನೆಲ್ಲ ನನಗೆ ಕೊಡಿ ಅಂತ ಹೇಳಿದವರು ಯಾರು? ಇವರೆಲ್ಲವನ್ನ ನಾನೆಲ್ವ ಸೃಷ್ಟಿ ಮಾಡಿದ್ದು? ಅಡವಿಯಲ್ಲಿ ಅವರನ್ನು ಸಾಕ್ತಾ ಇರೋನು ನಾನೆಲ್ಲವೇ? ಬೇಕಾದ್ರೆ ನಿಮ್ಮ ಹತ್ರ ಕೇಳಿ ನಾನು ತಿನ್ನಬೇಕೋ, ರಕ್ತವನ್ನ ಕುಡಿಯಬೇಕೋ? ಬೇಕಾಗಿಲ್ಲ. ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ, ಇದುವೇ ಯಜ್ಞ, ಇದುವೇ ಹೋಮ ಅಂತ ಹೇಳುವಂಥದ್ದು. ಹಿಂದೆ ಹೇಳಿದಾಗ ಒಂದು ಹೋಮ ಅಂತ ಹೇಳಿದ್ರೆ ಆ ದೋಷ ಈ ದೋಷ ಅಂತ ಸುಳ್ಳು ಹೇಳಿ ಅಷ್ಟು ಅಂತ ಸೌದೆಗಳನ್ನು, ಇಂಥ ಸೌದೆ ಅಂದ್ರೆ ಕಟ್ಟಿಗೆಗಳನ್ನ ತೆಗೆದುಕೊಂಡು ಬನ್ನಿಂತಲ್ಲಿ ಮನೆಯೊಳಗೆ ಬಂದು ಏನೆಲ್ಲ ಅಯಾಲಿ ಸುತ್ತು ಇಟ್ಟಿಗೆಗಳನ್ನ ಇಟ್ಟುಕೊಂಡು ಅದಕ್ಕೆ ತುಪ್ಪ ಗಿಪ್ಪ ಎಲ್ಲ ಸುರ್ಕೊಂಡು ಹೊಗೆ ಹಾಕಿ ಏನೆಲ್ಲ ಸಂಸ್ಕೃತದಲ್ಲಿ ಹೇಳಿಕೊಂಡು ಇದೆಲ್ಲ ಮನುಷ್ಯರನ್ನ ವಂಚಿಸುವುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಲು. ಆದ್ರೆ ಹಿಂದಿನ ಕಾಲದಲ್ಲಿ 2026ನೇ ವರ್ಷದ ಹಿಂದೆ ದೇವರು ರಕ್ತವನ್ನು ಸುರಿಸೋದಕ್ಕೆ ಮೊದಲು ಯಜ್ಞ ಇತ್ತು. ಅದು ಯಾವಾಗ ರಕ್ತ ಸುರಿಸಿದ್ರು ಅಲ್ಲಿಗೆ ಯಜ್ಞ ನಿಂತು ಹೋಯಿತು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಅದರ ಇವರು ಇವತ್ತು ಮನೆಗಳಿಗೆ ಹೋಮ ಹಾಕಿ, ಮನೆಗಳಿಗೆ ಬೆಂಕಿ ಹಾಕಿ, ಯಜ್ಞ ಹಾಕಿ ಹೊಗೆ ಮಾಡುವುದಾದ್ರೆ ಇವರ ಮನೆಗಳಲ್ಲಿ ಯಾಕೆ ಇವರು ಯಜ್ಞ ಹಾಕುವುದಿಲ್ಲ? ನಾವು ಇಂಥವರು ದ್ವಿಜರು ಅಂತ ಹೇಳ್ಕೊಳ್ಳೋರು, ಪುನರ್ಜನ್ಮದವರು, 2ನೇ ಜನ್ಮದವರು ಅಂದ್ರೆ ದ್ವಿಜರು ಅಂತ ಹೇಳಿಕೊಳ್ಳೋರು, ಇವರ ಮನೆಗಳಲ್ಲಿ ಯಾಕೆ ಹೋಮ ಹಾಕುವುದಿಲ್ಲ? ಇವರ ದೇವಸ್ಥಾನಗಳಲ್ಲಿ ಯಾಕೆ ಹೋಮ ಹಾಕುವುದಿಲ್ಲ? ಆಗ ಇವರ ನೇರವಾಗಿ ದೇವರಿನ ಪರಲೋಕದ ಇಳಿದು ಬಂದವರು ಅಲ್ಲ. ಇವರು ನಮ್ಮ ಹಾಗೆ ಮನುಷ್ಯರಾಗಿ ತಂದೆ ತಾಯಿಗೆ ಹುಟ್ಟಿದವರಲ್ಲವೇ? ಅವರ ಬಾಯಲ್ಲಿ ಕೆಟ್ಟ ಮಾತು ಬರೋದಿಲ್ವಾ? ತಪ್ಪು ಕೆಲಸ ಮಾಡೋದಿಲ್ವಾ? ಕೆಟ್ಟ ಹೃದಯ ಮಾಡೋದಿಲ್ಲ? ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ ಪ್ರತಿಯೊಂದರಲ್ಲಿ ತಪ್ಪಿ ಹೋಗೋದಿಲ್ವಾ? ಆಗ ಇವರಲ್ಲಿ ಪಾಪ ಇಲ್ವಾ? ಇವರು ಹೇಗೆ ದ್ವಿಜರಾಗ್ತಾರೆ? ದೇವರ ನಮಗೆ ಸ್ತೋತ್ರ. ದ್ವಿಜರ್ ಅಂದ್ರೆ ಅದರ ಅರ್ಥವೇ ಬೇರೆ ಇದೆ. ದ್ವಿಜರ್ ಅಂದ್ರೆ 2ನೇ ಜನ್ಮ. 2ನೇ ಜನ್ಮ ಅಂದ್ರೆ ಹೇಗೆಪ್ಪ ಅಂದ್ರೆ 1ನೇ ಜನ್ಮ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಂಥದ್ದು. 2ನೇ ಜನ್ಮದಲ್ಲಿ ದೇವರನ್ನೇ ಪ್ರಕಟಿಸಿದಾಗ ಸರಿಯಾಗಿ ಗ್ರಂಥಗಳನ್ನ, ಉದಾಹರಣೆಗೆ ಈಗ ವೇದಗಳು ಅಂದ್ರೆ ಅದರಲ್ಲಿ ಮಹಾಭಾರತ, ಭಗವದ್ಗೀತೆ, ರಾಮಾಯಣ ಎಲ್ಲ ಅದರಲ್ಲೇ ಬರ್ತದೆ ವೇದಗಳು. 2ನೇದಾಗಿ ಬೈಬಲ್, 3ನೇದಾಗಿ ಕುರಾನ್. ಇದರಲ್ಲಿ ಅರಿತುಕೊಂಡು ಇವತ್ತು ಯಾರು ಕುರಾನ್ ಅವರಿಗೆ ಮುಂಜಿ ಮಾಡುವುದು, ರಕ್ತ ಸುರಿಸುವುದು ಅದೊಂದು ಆದಿ ಕಾಲದಿಂದಲೇ ಬೆಳೆದು ಬಂದಂತ ಪದ್ಧತಿ. ಅವರು ಅದರಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ಸರಿಯಾಗಿ ಕುರಾನನ್ನ ಅರ್ಥ ಮಾಡಿಕೊಂಡು ಯಾರು ಪಾಪಿನಿಂದ ನಾನು ಪಾಪ ಮಾಡುವುದಿಲ್ಲ, ನಿನ್ನ ವಾಕ್ಯದಂತೆ ನಾವು ನಡೀತೇನೆ ಅಂತೇಳಿ ಅಲ್ಲಾನಿಗೆ ಒಪ್ಪಿಸಿಕೊಟ್ಟು, ಅಲ್ಲನೇ ದೇವರು ಎಲ್ಲರೂ ಒಂದೇ ಹೆಸರು ಮಾತ್ರ ಬೇರೆ, ತನ್ನ ಮುಂಜಿ ಮಾಡುವುದು ಅಂತ ತನ್ನ ಜನಾಂಗದ ರಕ್ತವನ್ನು ಸ್ವಲ್ಪ ಕೊಯ್ದು ರಕ್ತವನ್ನು ಸುರಿಸುವುದೇ ದೇವರಿಗೆ ಒಪ್ಪಿಸುವಂಥದ್ದು. ಇದುವೇ ದ್ವಿಜ. ಆಮೇಲೆ ಅವರು ನಿಜವಾದ ಮುಸಲ್ಮಾನರು. ಹುಟ್ಟಿದಾಗೆ ಯಾರು ಮುಸಲ್ಮಾನರು ಅಲ್ಲವೇ ಅಲ್ಲ. ಹಾಗೆ ಮಾಡಿದ್ರು ಕೂಡ ಸರಿಯಾಗಿ ಕುರಾನ್ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ಅವರು ಮುಸ್ಲಿಮರು. ಇಲ್ಲದಿದ್ರೆ ಖಂಡಿತವಾಗಿ ಅವರು ಮುಸ್ಲಿಮರಲ್ಲ, ಅವರು ಅನ್ಯರಾಗಿದ್ದಾರೆ. ಅದೇ ರೀತಿ ಬೈಬಲಲ್ಲಿ ಕೂಡ ಸರಿಯಾಗಿ ವಾಕ್ಯಗಳನ್ನ ತಿಳ್ಕೊಂಡು, ವಾಕ್ಯವನ್ನ ಅರ್ಥ ಮಾಡಿಕೊಂಡು, ತನ್ನ ಪಾಪಗಳನ್ನ ಒಪ್ಪಿಕೊಂಡು, ನಾನು ಇನ್ನು ಮುಂದೆ ಇಂಥ ಪಾಪಗಳನ್ನ ನಾನು ಮಾಡುವುದಿಲ್ಲಪ್ಪ, ನಿನ್ನ ವಾಕ್ಯದಂತೆ ನಾನು ಜೀವಿಸ್ತೇನೆ ಅಂತ ಹೇಳಿ ಒಪ್ಪಿಕೊಂಡು, ನೀರಿನಲ್ಲಿ ಗಂಗಾ ಸ್ನಾನ, ನಮ್ಮ ಸಂಸ್ಕೃತಿಯಲ್ಲಿ ಗಂಗಾ ಸ್ನಾನ ಅಂತ ಹೇಳ್ತಾರೆ. ಬೈಬಲ್ನಲ್ಲಿ ದೀಕ್ಷೆ ಅಂದ್ರೆ ಏನಪ್ಪಾ ಅಂದ್ರೆ ಗಂಗೆಯಲ್ಲಿ ನಿಂತುಕೊಂಡು ನಾವು ದೇವರಿಗೆ ಪ್ರಮಾಣ ಮಾಡುವಂಥದ್ದು. ದೇವರ ಸ್ತೋತ್ರ. ದೇವರಿಂದ ಸರಿಯಾಗಿ ಆರಿಸಿಕೊಂಡವರ ಮುಖಾಂತರ ಅವರಿಗೆ ವರ ಇದೆಯೋ ಅಂತವರೇ ಅದನ್ನು ಕೊಡಬೇಕಾಗಿದೆ. ಇವತ್ತು ಎಲ್ಲರೂ ಕೊಡ್ತಾ ಇದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ. ಅದು ದೇವರಿಗೆ ಕೂಡ ಪ್ರೀತಿ ಅಲ್ಲ. ಅದು ಏನೇ ಇರಲಿ, ಅಲ್ಲಿ ದೇವರಲ್ಲಿ 3 ಸಲ ಮುಳುಗಿ ಗಂಗಾಸ್ಥಾನವನ್ನ ಅಂದ್ರೆ ದೀಕ್ಷಾ ಸ್ಥಾನವನ್ನ ಯಾರು ಪಡೀತಾರೋ ಅವರೇ ನಿಜವಾದ ಕ್ರೈಸ್ತರು. ಕ್ರೈಸ್ತರಂದ್ರೆ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಏನಂದ್ರೆ ಬ್ರಾಹ್ಮಣರು ಅಂತ ಇದರ ಅರ್ಥ. ದೇವರಿಂದ ಆಯ್ಕೆಯಾದವರು. ಅಲ್ಲಿ ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ, ಅದುವೇ ಸಾಕ್ಷಾತ್ ಪರಬ್ರಹ್ಮನಾಗಿದ್ದಾನೆ ಇಲ್ಲಿ ಯೇಸು ಕ್ರಿಸ್ತ. ಹಾಗೆ ಕ್ರಿಸ್ತನನ್ನು ಅರಿತವನು ಕ್ರಿಶ್ಚಿಯನ್. ಅದು ಗಂಗಾ ಸ್ಥಾನವನ್ನ ಪಡ್ಕೊಂಡು ಸರಿಯಾಗಿ ಬೈಬಲ್ ವಾಕ್ಯಕ್ಕೆ ವಿಧೇಯರಾಗಿ ಯಾರು ಜೀವಿಸ್ತಾರೋ ಅವರೇ ಕ್ರಿಶ್ಚಿಯನ್ಗಳು. ಖಂಡಿತವಾಗಿ ದೇವರಿಂದ ಆಯ್ಕೆಯಾದವರು ಇಲ್ಲದವರು ಕ್ರಿಶ್ಚಿಯನ್ಗಳು ಅಲ್ಲ. ಅನ್ಯರಿಗೆ
ಸಮಾನ. ದೇವರ ನಾಮಕ್ಕೆ ಸ್ತೋತ್ರ. ಅದೇ ಹಿಂದೂಗಳು ಅಂತ ಹೇಳುವಂತಹದ್ದು ಹಿಂದೂ ಖಂಡಿತವಾಗಿ ಅದೊಂದು ಸಿಂಧು ನದಿಯ ಹೆಸರಾಗಿದೆ. ಹಿಂಡೂಸ್ ಅಂತ ಅದರ ಹೆಸರು, ಸಿಂಧು ನದಿಯದು. ಅದನ್ನು ಏನ್ ಮಾಡಿದ್ರು, ಹಿಂದೂಸ್ ಅಂತವ್ರಿಗೆ ಸರಿಯಾಗಿ ಹಿಂದೂ ನದಿ ಅಂತ ಹೇಳಕ್ಕೆ ಬರಲಿಲ್ಲ. ಈ ಪಾಶ್ಚಾತ್ಯ ರಾಷ್ಟ್ರಗಳವರಿಗೆ ನಮ್ಮ ಭಾರತ ಗಡಿಗೆವರು ಬರಬೇಕಾದ್ರೆ ಅದಕ್ಕೆ ಹಿಂದೂಸ್ ಅಂತ ಹೇಳಿದ್ರು. ಅದುವೇ ಇವತ್ತು ಹಿಂದೂ ಅಂತ ಆಗಿದೆ. ಆದ್ರೆ ನಿಜವಾಗ್ಲೂ ಅಲ್ಲಿ ಏನೋ ಸನಾತನ ಧರ್ಮ ಅಂದ್ರೆ ಸರ್ವನಾಶವಾಗದಂತ ಧರ್ಮ, ಅದುವೇ ಪರಮಾತ್ಮ ಸಾಕ್ಷಾತ್ ಪರಬ್ರಹ್ಮನ ಒಂದು ಮಾತುಗಳಾಗಿದೆ. ಇವತ್ತು ವೇದಗಳೇ, ಆ ವೇದಗಳಿಂದಲೇ ಮಹಾಭಾರತ ಬಂತು, ಭಗವದ್ಗೀತೆ ಬಂತು, ರಾಮಾಯಣ ಬಂತು, ಎಲ್ಲವೂ ಅದರಿಂದಲೇ ಬಂತು. ಅದರ ಪ್ರಕಾರವೂ ಕೂಡ ಸಾಕ್ಷಾತ್ ಪರಬ್ರಹ್ಮನನ್ನು ಸರ್ವ ಸೃಷ್ಟಿಕರ್ತನನ್ನು ಅರಿತುಕೊಂಡು ಒಪ್ಪಿಕೊಂಡು ಇನ್ನು ಮುಂದೆ ನಾನು ನಿನ್ನ ಮಾರ್ಗದಲ್ಲಿ ನಡೆಯುತ್ತೇನೆಪ್ಪ ಅಂತ ವೇದಗಳನ್ನು ಸಂಪೂರ್ಣವಾಗಿ ಓದಿಕೊಂಡು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಗಂಗಾ ಸ್ಥಾನ ಅಂದ್ರೆ ಅಲ್ಲಿ ಕೂಡ ದೀಕ್ಷೆ ಸ್ಥಾನ, ದೀಕ್ಷೆ ಅಂತ ಹೇಳುವಂಥದ್ದು. ಯಾರು ದೇವರನ್ನ ಹಿಂಬಾಲಿಸ್ತಾರೋ ಅವರೇ ನಿಜವಾಗಿ ಬ್ರಾಹ್ಮಣರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲದ ಹೋದ್ರೆ ಸರಿಯಾಗಿ ಓದ್ಕೊಂಡು ತಿಳ್ಕೊಂಡು ಇವತ್ತು ಬ್ರಾಹ್ಮಣರು ಅಂತ ಹೇಳ್ಕೊಂಡು ಸತ್ತ ಹೆಣಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾರೆ, ಒಂದು ಮರದ ಬುಡಕ್ಕೆ ಕಲ್ಲು ಹಾಕಿ ಅದಕ್ಕೂ ಪೂಜೆ ಮಾಡ್ತಾರೆ, ಅದಕ್ಕೆ ನಾಯಿಗಳು ಉಚ್ಚ ಹೊಯ್ತವೆ, ಅದ್ರ ಮೇಲೆ ಕೂತುಕೊಳ್ತವೆ, ಅಲ್ಲಿ ಏನೇನೋ ನಡೀತದೆ, ಪುನಃ ಹೋಗ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾರೆ, ಏನೇನೋ ಮಾಡ್ತಾರೆ. ನಿಜವಾದ ಸಾಕ್ಷಾತ್ ಪರಬ್ರಹ್ಮನನ್ನು ಅರಿತವನು ನಿಜವಾಗಿ ಆ ಕಲ್ಲಿಗೆ, ಮರಕ್ಕೆ, ಹೆಣಕ್ಕೆ, ಸತ್ತ ಸಮಾಧಿಯಲ್ಲಿ ಹೋಗಿ ಪೂಜೆ ಮಾಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅವ್ರು ನಿಜವಾಗಿ ಮತ್ತೆ ಹೇಳೋದೇನು ಹಿಂದೂಗಳು ಅಂತ ಹೇಳುವಂಥದ್ದು ಅದು ಸಿಂಧು ನದಿ ಹೆಸರು, ಅದು ಯಾವುದೇ ಧರ್ಮವೂ ಅಲ್ಲ. ಧರ್ಮ ನಿಜವಾದ ಧರ್ಮ ಸನಾತನ ಧರ್ಮ. ಹಾಗೆ ನೋಡುವಾಗ ಇಲ್ಲಿ ಕುರಾನ್, ಬೈಬಲ್, ವೇದಗಳು ಎಲ್ಲವೂ ಒಂದೇ ಆಯಿತು. ದೇವರು ಒಬ್ಬನೇ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ನನಗೆ ಯಾವ ನಿಮ್ಮ ಕುರಿ, ದನ, ಹೋತಗಳು ಇವೆಲ್ಲ ನನಗೆ ಬೇಕೋ? ಖಂಡಿತವಾಗಿಯೂ ನನಗೆ ಬೇಡ. ಅದಕ್ಕೆ ಹೇಳಿದ್ದು, ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಾಗಿಲ್ಲ. ಇವತ್ತೊಂದು ಕಡೆಗೆ ಎಮ್ಮೆಗಳನ್ನ ಕೊಯ್ತಾರೆ, ಕೋಣಗಳನ್ನ ಕೊಯ್ತಾರೆ, ದನಗಳನ್ನ ಕೊಯ್ತಾರೆ, ನಿಜವಾಗ್ಲೂ ಆಡು ಕೊಯ್ತಾರೆ, ಕುರಿ ಕೊಯ್ತಾರೆ. ಇದಕ್ಕೆ ಹೇಳಿದ್ದು ದೇವರನ್ನು ಹಿಂಬಾಲಿಸೋ ಇದಕ್ಕೆಲ್ಲ ಭಾಗಿಯಾಗಬಾರದು, ಅಂಥದನ್ನ ತಿನ್ನಬಾರದು ಅಂತ ಹೇಳುವಂಥದ್ದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 10ನೇ ವಚನ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನೋಡು, ಕಾಡಿನಲ್ಲಿ ಎಲ್ಲವೂ ಸರ್ವವನ್ನು ಸೃಷ್ಟಿ ಮಾಡಿದ್ದು ನಾನೇ, ಅದಕ್ಕೆ ಮೇವು ನೀರು ಕೊಟ್ಟವರು ಸಾಕ್ತಿರೋದು ನಾನೇ. ಯಾರು? ದೇವರು ಹೇಳೋದಂತ ಮಾತು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಸರ್ವವನ್ನ, ಕಾಡಿನಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳನ್ನು, ನೀರಿನೊಳಗೆ ಇರುವಂತದ್ದು, ನೀರಿನ ಮೇಲೆ ಇರುವಂತದ್ದು, ಆಕಾಶದಲ್ಲಿ ಹಾರುವಂತ ಪ್ರತಿಯೊಂದು ಸರ್ವ ಸೃಷ್ಟಿ ಅದಕ್ಕೆ ಬೇಕಾಗಿರೋ ಕೂಡ ಮೇವು ಕೂಡ ಅದನ್ನ ಕೊಟ್ಟು ಸಾಕ್ತಾ ಇರೋರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಹಾಗಿರುವಾಗ ನಾನು ನಿಮ್ಮ ಹತ್ರ ಕುಯ್ದು ಕೊಡಿ, ನನಗೆ ಯಜ್ಞ ಮಾಡಿ, ಅದು ಮಾಡಿ, ಇದು ಮಾಡಿ, ರಕ್ತ ಕೊಡಿ, ಮಾಂಸ ಕೊಡಿ ಅಂತ ಬೇಕಾದ್ರೆ ನಾನೇ ಅದನ್ನ ತಗೊಂಡು ಕುಡಿತಿದ್ದೆ, ತಿಂತಿದ್ದೇವಲ್ಲಪ್ಪ ಅಂತ ದೇವರು ತಾನೇ ಹೇಳಿದ್ದಾರೆ. ದೇವರ ನಮಗೆ ಸ್ತೋತ್ರ. ಆದ್ರಿಂದ ದಯವಿಟ್ಟು ಇಂಥ ಪೂಜೆ, ಪುಸ್ಕಾರ, ಯಜ್ಞ ಇಂಥ ಮಾಡೋರ ಬಳಿ ಕೂಡ ಹೋಗ್ಬೇಡಿ. ಸತ್ಯತೆಯನ್ನು ತಿಳಿಸೋರನ್ನ ಮಾತ್ರ ಹಿಂಬಾಲಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 11ನೇ ವಚನ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತಿದೆ. ಬೆಟ್ಟಗಳಲ್ಲಿ ವಾಸ ಮಾಡುತ್ತಾ ಇರುವಂತಹ, ಗುಹೆಗಳಲ್ಲಿ ವಾಸ ಮಾಡುತ್ತಾ ಇರುವಂತಹ ಎಲ್ಲಾ ಪಕ್ಷಿಗಳು ಕೂಡ ನನಗೆ ಗೊತ್ತಿವೆ. ಅಡವಿಯಲ್ಲಿರುವ ಜೀವ ಜಂತುಗಳು, ಹುಳ ಹುಪ್ಪಟೆಗಳು, ಪ್ರತಿ ಒಂದು ಎಲ್ಲವೂ ನನಗೆ ಗೊತ್ತಿದೆ. ಕಾರಣ ನಾನೇ ಸೃಷ್ಟಿ ಮಾಡಿದ್ದು ಅಂತ ದೇವ್ರು ಹೇಳ್ತಾರೆ. ಹಾಗಿರುವಾಗ ನಾನು ನಿಮ್ಮ ಹತ್ರ ಕೇಳ್ಬೇಕಾ, ತಿನ್ಬೇಕಾ, ಕುಡಿಬೇಕಾ? ಖಂಡಿತವಾಗಿಯೂ ಬೇಡ. ಇದು ಒಂದು ವರ್ಗದ ಜನರು ಆದಿ ಕಾಲದಿಂದಲೇ ಇವತ್ತು ಮನುಷ್ಯರನ್ನು ವಂಚಿಸಿಕೊಂಡು ಬರ್ತಾ ಇದ್ದಾರೆ. ಅದು ವಿಶೇಷವಾಗಿ ನಮ್ಮ ಭಾರತ ದೇಶವನ್ನ ಮೂಢನಂಬಿಕೆಗೆ ತಗೊಂಡು ಹೋದವರೇ ನಾವು ದ್ವಿಜರು ಅಂತ ಹೇಳುವಂತ ಒಂದು ಕುಲದವರು ಇವತ್ತು ಜನಗಳನ್ನು ಹಾಳು ಮಾಡ್ತಾ ಇರೋದು ದೇವರ ವಿಷಯದಲ್ಲಿ ಅವರೇ ಆಗಿದ್ದಾರೆ. ಅದಕ್ಕೆ ಬೈಬಲನ್ನು ಸುಡುವುದು, ಮಾಡೋದು, ಹೊಡೆಯೋದು, ಬಡಿಯೋದು, ಕುರಾನ್ ಮುಸ್ಲಿಮರ ಮೇಲೆ ಕೂಡ ಅವರಿಗೊಂದು ಕಣ್ಣು ಉರಿ ಇದೇ ಆಗಿದೆ ಇವತ್ತು, ಸತ್ಯಾಂಶವನ್ನು ಹೇಳಿದಕ್ಕೋಸ್ಕರ. ಹಾಗೆ ಅನೇಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಬೈಬಲಲ್ಲಿ ಸ್ವಲ್ಪ ಕಮ್ಮಿ ಮುಸ್ಲಿಮರ ಇವತ್ತು ಕೂಡ ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ಹೋರಿ ಕೊಯ್ತಾರೆ, ಇದು ಕುರಿ ಕೊಯ್ತಾರೆ, ದನ ಕೊಯ್ತಾರೆ, ಎಲ್ಲವನ್ನು ಕೊಯ್ತಾರೆ ದೇವರಿಗೆ ಅಂತ ಹೇಳಿ. ಬಹಳ ದೊಡ್ಡ ತಪ್ಪು ಅದು ಇವತ್ತು ಮುಸ್ಲಿಮ್ಗಳಲ್ಲಿ ಕೂಡ ಮಾಡುವಂತದ್ದು, ಮಾಡಲೇಬಾರದು. ಆದ್ರೆ ತಿನ್ನಕ್ಕಾಗಿ ನಮಗೆ ಇವತ್ತು ತಿನ್ನಕ್ಕಾಗಿ ಅಂದ್ರೆ ಪ್ರಾಣಿ, ಇದು ದನ ಇರ್ಬೋದು,
ಅಕಸ್ಮಾತ್ ಆಡು ಇರ್ಬೋದು, ಅಂದ್ರೆ ಹೋತ ಮೇಕೆ ಇರ್ಬೋದು, ಕುರಿ ಇರ್ಬೋದು, ಕೋಳಿ ಇರ್ಬೋದು, ಇಂಥದನ್ನೆಲ್ಲ ತಿನ್ಬೇಕು ಅಂತ ಗೊತ್ತಿ ದೇವರಿಗೆ ಪ್ರಾರ್ಥನೆ ಮಾಡಿ ಕುತ್ತಿಗೆ ಕೊಯ್ದು ರಕ್ತ ಅದು ಸಂಪೂರ್ಣ ಹೋದ ಮೇಲೆ ಮಾಂಸ ತಿನ್ನುವಂಥದ್ದು. ಅದು ದೇವರಿಗೆ ಅಂತೇಳಿ ನಾವು ಕೊಯ್ಬಾರ್ದು, ನಮಗೆ ತಿನ್ನಕ್ಕಾಗಿ ನೀನು ಕೊಟ್ಟಿದ್ಯಪ್ಪ, ಆಶೀರ್ವದಿಸುವುದು ದೇವರ ನಿಯಮವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 12ನೇ ವಚನ. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ, ಲೋಕವು ಅದರಲ್ಲಿ ಇರುವುದೆಲ್ಲವೂ ನನ್ನದಲ್ಲವೇ. ನೋಡಿ, ನನಗೆ ಹಸಿವಾಗಿದ್ರೆ ನನಗೆ ನಿಮ್ಮ ಪೂಜೆ ಪುಷ್ಕರ, ಹಾಲು ಹಣ್ಣು ತುಪ್ಪ ಅದು ಇದು ಬೇಕಿದ್ರೆ, ಪ್ರಾಣಿಗಳು ಬೇಕಿದ್ರೆ, ಪಕ್ಷಿಗಳು ಬೇಕಿದ್ರೆ ನಿಮ್ಮನ್ನ ನಾನು ಕೇಳ್ತೀನಿ. ಸರ್ವವನ್ನು ಸೃಷ್ಟಿ ಮಾಡಿದ್ರು ನಾನಲ್ಲವೇ, ನಾನೇ ತಿಂತಿದ್ದೆ ಅಲ್ಲಪ್ಪ. ನೋಡಿ, ಇದೆಲ್ಲ ಯಾರಿಗೆ ಕೊಟ್ಟು? ಮನುಷ್ಯರಿಗಾಗಿ ದೇವರು ಸೃಷ್ಟಿ ಮಾಡಿದರು. ಹಾಗೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಸರ್ವವನ್ನ ಸೃಷ್ಟಿ ಮಾಡಿ ಕೊನೆಗೆ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾರೆ ದೇವರು. ಆದಾಮನನ್ನು ಹವ್ವಳನ್ನ ಸೃಷ್ಟಿ ಮಾಡಿದ ಮೇಲೆ ದೇವರು ಯಾವುದನ್ನು ಸೃಷ್ಟಿ ಮಾಡಲಿಲ್ಲ. ಆದಾಮನ್ನು ಸೃಷ್ಟಿ ಮಾಡಿದ್ರು, ಕೊನೆಗೆ ಅವನಿಗೆ ಒಂದು ಹೆಂಡತಿಯನ್ನ ಸೃಷ್ಟಿ, ಕೊನೆಯ ಸೃಷ್ಟಿಯಲ್ಲಿ ಹೆಂಡತಿಯಾಗಿದ್ದಾಳೆ, ಅಂದ್ರೆ ಮನುಷ್ಯನ ಸೃಷ್ಟಿ. ಅದಾದ ಮೇಲೆ ಯಾವುದನ್ನು ದೇವರು ಸೃಷ್ಟಿ ಮಾಡಲಿಲ್ಲ. ಹಾಗಾದ ಎಲ್ಲವನ್ನ ಸೃಷ್ಟಿ ಮಾಡಿದವರು ಮನುಷ್ಯರಿಗಾಗಿ. ದೇವರ ನಾಮಕ್ಕೆ ಸ್ತೋತ್ರಗಳು. ಹಾಗೆ ದೇವರನ್ನು ಅರಿತು ದೇವರ ವಿಷಯದಲ್ಲಿ ದೀಕ್ಷಾ ಸ್ಥಾನ ಪಡ್ಕೊಂಡವರು ಅವರಿಗೆ ತಿನ್ಲಿಕ್ಕೆ ಇಂತಿಂತ ವಸ್ತು ಅಂತ ಬಾಕಿ ಇತರರು ಯಾವುದನ್ನು ಬೇಕಾದ್ರೂ ಅಲ್ಲಿ ತಿನ್ನಬಹುದು. ಅಂದ್ರೆ ದೇವರಿಗೆ ಒಪ್ಪಿಸಿಕೊಟ್ಟು ದೀಕ್ಷಾ ಸ್ಥಾನದ, ದೀಕ್ಷೆ ಅಂದ್ರೆ ಗಂಗಾ ಸ್ನಾನ ಪಡೆಯದವರಿಗೆ ಒಂದು ಕಾನೂನಿದೆ, ಪಡೆದವರಿಗೆ ದೇವರದ್ದು ಒಂದು ಕಾನೂನಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೀಕ್ಷಾ ದೇವರ ದರ್ಶನ ಆದ ಮೇಲೆ ದೇವರಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು, ಸರ್ವ ಸೃಷ್ಟಿಕರ್ತನ ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಗಂಗಾ ಸ್ಥಾನ ಅಂದ್ರೆ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡ ಮೇಲೆ ಇಷ್ಟ ಇದ್ದರೆ ದನದ ಮಾಂಸವನ್ನು ತಿನ್ಲಿಕ್ಕೆ ದೇವರಿಗೆ ಕೊಟ್ಟಿದ್ದಾರೆ. ಅದಿಷ್ಟ ಇದ್ರೆ ತಿನ್ಬಹುದು, ಇಲ್ಲದಿದ್ರೆ ಬಿಡಬಹುದು. ಅದನ್ನ ತಿನ್ನಲೇಬಾರದು ಅಂತ ಹೇಳುವಂಥದ್ದು ಯಾವ ಆಧಾರವು ಯಾವ ಗ್ರಂಥಗಳಲ್ಲಿಯೂ ಇಲ್ಲ. ಉದಾಹರಣೆಗೆ ನಮಗೆ ಒಬ್ರು ಕೂಡ ಒಂದು ಗುರೂಜಿ ಕೂಡ ತಿಳಿಸಿದ್ರು, ವಾಲ್ಮೀಕಿ ಋಷಿ ಮಾಂಸಾಹಾರಿ, ರಾಮನು ಮಾಂಸಾಹಾರಿ, ವಿಶ್ವಾಮಿತ್ರ ಋಷಿಗಳು ಇವರೆಲ್ಲರೂ ಮಾಂಸಾಹಾರಿ, ಎಲ್ಲರೂ ಮಾಂಸಾಹಾರಿಗಳಾಗಿದ್ರು, ದನದ ಮಾಂಸವನ್ನು ತಿಂದವರೇ ಆಗಿದ್ದಾರೆ, ಅಲ್ಲಿಂದಲೇ ಬಂತು ಅಂತ ಹೇಳುವಂತದ್ದು. ದೇವರ ನಾಮಕ್ಕೆ ಸ್ತೋತ್ರಗಳು. ಆಗ ಈಗ ಯಾಕೆ ತಿನ್ನುವುದಿಲ್ಲ ಅಂದ್ರೆ ಅದನ್ನ ಬಲಿ ಕೊಟ್ಟ ಮಾಂಸವನ್ನ ತಿನ್ನಬಾರದು ಅಂತೇಳಿ ದೇವರ ನಿಯಮವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮತ್ತೆ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ರಕ್ತದಿಂದ ಮಾಂಸದಿಂದ ಕೊಬ್ಬುಗಳು ಕೋಪಗಳು ಜಾಸ್ತಿ ಆಗ್ತಾ ಬರ್ತವೆ ಅಂತ ಹೇಳಿ ಅದನ್ನ ತಿನ್ನುವುದನ್ನೇ ಅವರು ಬಿಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಗ್ರಂಥಗಳಲ್ಲಿ ನೀನು ಮಾಂಸ ತಿನ್ಬೇಡ, ಮಾಂಸ ತಿಂದು ನನ್ನ ಹತ್ರ ಬರಬೇಡ, ನನ್ನ ಪ್ರಾರ್ಥನೆ ಮಾಡಬೇಡ ಅಂತ ಯಾವ ಗ್ರಂಥಗಳಲ್ಲಿ ಕೂಡ ಬರೆಯಲ್ಪಟ್ಟಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದನದ ಮಾಂಸ, ಆಮೇಲೆ ಹೋತ ಅಂದ್ರೆ ಆಡು ಅಥವಾ ಮೇಕೆ ಅಂತ ಹೇಳ್ತಾರೆ, ಆಮೇಲೆ ಕುರಿಗಳ ಮಾಂಸ, ಆಮೇಲೆ ಪರೆ 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 ಇರುವಂತ ಒಂದೇ ಕಲರ್ ಇರುವಂತ ಕೋಳಿ ಮಾಂಸವನ್ನು ಕೂಡ ತಿನ್ನಬಾರ್ದು. ಹಾಗೆ ಪರೆ ಪರೆ ಇರುವಂತ ಕೋಳಿ ಮಾಂಸಗಳು, ಆಮೇಲೆ ಮೀನು, ಆಮೇಲೆ ಜಿಂಕೆಗಳು, ಆಮೇಲೆ ಕಾಡಿನಲ್ಲಿ ಹರಿದಾಡುವ ಒಂದು ಪಕ್ಷಿ ಇದೆ, ಅದಕ್ಕೆ ಏನೋ ಒಂದು ಹೆಸರು ಹೇಳ್ತಾರೆ, ಮರ್ತೋಗಿದೆವು. ಒಂದೊಂದೇ ಗುಂಪಾಗಿರ್ತವೆ ಪರೆ ಪರೆಯಾಗಿ. ಈ ರೀತಿ 7 ಥರದ ಮಾಂಸವನ್ನು ನಾವು ತಿನ್ನಬಹುದು. ಅಂದ್ರೆ ದೀಕ್ಷಾ ಸ್ಥಾನ ಗಂಗಾ ಸ್ಥಾನ ಪಡೆದವರು. ಇಷ್ಟ ಇದ್ರೆ ತಿನ್ನಿ, ಇಲ್ಲ ಇದ್ರೆ ಬಿಡಿ. ತಿಂದವರನ್ನ ಹೀಯಾಳಿಸಬೇಡಿ, ತಿನ್ನದವರು ಅವರನ್ನ ದೂರ ಇಡಬೇಡಿ ಅಂತ ನಮಗೆ ಸ್ವತಃ ದೇವರೇ ವಾಕ್ಯವೇ ನಮಗೆ ಇದೆ. ಹಾಗೆ ಇವತ್ತು ಅನೇಕರು ಏನ್ ಮಾಡ್ತಾರೆ, ಹಂದಿ ಮಾಂಸವನ್ನು ತಿಂತಾರೆ, ಹಾವು ತಿಂತಾರೆ, ಮುಂಗಿಸಿ ತಿಂತಾರೆ, ಆಮೆ ತಿಂತಾರೆ, ಮೊಲ ತಿಂತಾರೆ, ಪಾರಿವಾಳಗಳನ್ನ ತಿಂತಾರೆ, ನಾನಾ ರೀತಿಯ ಮಾಂಸಗಳನ್ನ ತಿಂತಾರೆ. ಇದು ಅನ್ಯರಿಗೆ ಅಂದ್ರೆ ದೇವರಿಂದ ಗಂಗಾ ಸ್ಥಾನ ಆಗದವರಿಗೆ, ಅವರಿಗೆ ನಿಯಮವಿಲ್ಲ. ಅವ್ರು ಏನ್ ಬೇಕಾದ್ರೂ ತಿನ್ಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ದೇವರ ಹೆಸರಿನಲ್ಲಿ ಗಂಗಾ ಸ್ಥಾನ ದೀಕ್ಷಾ ಸ್ಥಾನ ಪಡ್ಕೊಂಡವರಿಗೆ ಈ 7 ಮಾಂಸ ಮಾತ್ರ. ದನ, ಆಮೇಲೆ ಆಡೋದ್ರೆ ಮೇಕೆ ಅಥವಾ ಹೋತ, ಕುರಿಗಳು, ಮೀನು, ಜಿಂಕೆ, ಕೋಳಿ, ಆ ಒಂದು ಪಕ್ಷಿ, ಅದಕ್ಕೆ ದುರ್ಬಿ ಪಕ್ಷಿಗಳು ಅಂತ ಒಂದು ಗುಂಪಾಗಿ ಇರ್ತವೆ ಕಾಡೊಳಗೆ, ಇಷ್ಟನ್ನ ತಿನ್ನಬಹುದು. ಬೇರೆ ಯಾವುದನ್ನು ಹಂದಿ ಅದು ಇದು ತಿನ್ನಕ್ಕೆ ಹೋಗಬಾರ್ದು. ಅದರಲ್ಲಿ ಕೂಡ ಅನೇಕರು ದೇವರು ಕೊಟ್ಟಿದ್ದೆಲ್ಲ ನಮಗೆ ಒಳ್ಳೇದೇ 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 ಅಂತ ಹೇಳಿಕೊಂಡು ಇವತ್ತು ಜನಗಳನ್ನ ವಂಚನೆ ಮಾಡ್ತಾ ಇದ್ದಾರೆ. ಅನೇಕರು ಮೋಸ ಮಾಡಿ ಜನಗಳನ್ನ ಶಾಪಗ್ರಸ್ತನಾಗಿ ಮಾಡ್ತಾ ಇದ್ದಾರೆ. ಬಹಳ ಎಚ್ಚರವಾಗಿರಬೇಕು. ಹಾಗಿರುವಾಗ ಅದರಲ್ಲಿ ಇರುವುದು ಎಲ್ಲವೂ ಏನಾಗಿದೆ, ದೇವರದು, ನನ್ನದೇ, ನನಗೆ ಬೇಡ ಅಂತ. ಹಾಗೆ ನಾವು ಬಹಳ ಎಚ್ಚರವಾಗಿರಬೇಕು.
13ನೇ ವಚನ, ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟೇ. ನೋಡಿ, ನಾನು ಮಾಂಸ ತಿಂತೇನೆ, ಹೋರಿಗಳ ಯಾವುದೇ ಪ್ರಾಣಿಗಳ ಮಾಂಸವನ್ನು ತಿನ್ನುವುದುಂಟ, ರಕ್ತವನ್ನು ಕುಡಿಯುವುದುಂಟ, ಮತ್ತೆ ದೇವರಿಗಿಂತ ಅರ್ಪಿಸುವುದು ಎಂಥದ್ದು. ಅಪೊಸ್ತಲನಾದ ಪೌಲರು ಕೂಡ ಇದನ್ನೇ ಒಂದು ಮಾತು ಹೇಳಿದರೆ, ಅನ್ಯರು ಬಲಿ ಅರ್ಪಿಸುವುದು ದೇವರಿಗಲ್ಲ, ದೆವ್ವಗಳಿಗೆ, ದುಷ್ಟ ಶಕ್ತಿಗಳಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದು ಈಗಲೇ ಹೇಳಿದಾಗ ಅನ್ಯರಿಗೆ ದೇವರನ್ನು ಅರಿತು ದೀಕ್ಷಾ ಸ್ಥಾನ ಪಡೆದವರು ಖಂಡಿತವಾಗಿ ಇಂಥದಕ್ಕೆ ಹೋಗಬಾರದು. ಇವತ್ತು ಅನೇಕ ಸೇವಕರುಗಳು ಕೂಡ ತಿನ್ಬೋದು, ಪೌಲರು ಹಾಗೆ ಹೇಳಿದ್ದಾರೆ, ಪೌಲರು ಹೀಗೆ ಹೇಳಿದ್ದಾರೆ, ಅದು ನಮ್ಮನ್ನ ಪರಲೋಕಕ್ಕೆ ಒಯ್ಯುವುದಿಲ್ಲ, ಅದನ್ನು ತಿಂದ್ರೆ ಮಾಡಿದ್ರೆ ಅಂತ ಹೇಳಿ. ಆಗ ಹೊಸ ಒಡಂಬಡಿಕೆಯಲ್ಲಿ ದೇವರು ಬೇರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಬೇರೆಯೋ? ಪೌಲರು ಯಾಕೆ ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ, ಬೈಬಲ್ ಪ್ರಕಾರ ಅವರನ್ನು ಒಂದೇ ಸಲ ಬಹಳ ಶಿಸ್ತಾಗಿ ತರೋದು ಬೇಡ ಅಂತೇಳಿ ಸ್ವಲ್ಪ ಲೂಸ್ ಆಗಿ ಬಿಟ್ಟಿದ್ದಾರೆ. ಒಂದೇ ಸಲ ತಿಳಿಸಿದ್ರೆ ಅವರಿಗೆ ಬಹಳ ಕಠಿಣವಾಗ್ತದೆ, ಅವ್ರು ಹೆದರಿ ಹೋಗ್ಬೋದು, ದೇವರ ಬಳಿಗೆ ಬರಕ್ ಆಗೋದಿಲ್ಲ ಅಂತೇಳಿ ಸ್ವಲ್ಪ ಲೂಸ್ ಆಗಿ ಅವರನ್ನ ದೇವರ ಕಡೆಗೆ ಅವರ ಮನಸ್ಸನ್ನ ಸೆಳೆಯುವುದಕ್ಕೋಸ್ಕರ ಅವರಲ್ಲಿ ಪೌಲರು ಮಾತನಾಡಿದ್ದಾರೆ. ಉದಾಹರಣೆಗೆ, ಅದರಲ್ಲಿ ತಿಂದ್ರು ಏನಿಲ್ಲ, ತಿಳಿಯದ್ರು ಏನಿಲ್ಲ, ತಿಂದು ಅದು ನಮ್ಮನ್ನ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ ಅಂತ. ನೋಡಿ, ತಿಂದ್ರು ಏನಿಲ್ಲ, ತಿನ್ನದಿದ್ರು ಏನಿಲ್ಲ ಅಂತ ಅಲ್ಲಿ ಹೇಳ್ತಾರೆ. ಆಗ ಅದನ್ನು ತಿನ್ನುವುದೇ ಬೇಡ, ದೇವರು ಈ ರೀತಿ ಹೇಳಿದ್ದಾರೆ. ಸ್ವಲ್ಪ ಲೂಸ್ ಆಗಿ ಅವರನ್ನ ತಗೊಂಡು ಹೋಗ್ತಾ ಇದ್ದಾರೆ. ನಿಧಾನವಾಗಿ ಅವರ ಮನಸ್ಸನ್ನ ದೇವರ ಕಡೆಗೆ ಸೆಳೆಯುವುದಕ್ಕೋಸ್ಕರ ಪೌಲರು ಈ ರೀತಿ ಮಾತನಾಡಿದ್ದಾರೆ. ಹಾಗಾದ್ರೆ ಇನ್ನೊಂದು ಕಡೆಗೆ ಏನ್ ಹೇಳಿದ್ದಾರೆ, ಅನ್ಯರು ಬಲಿ ಅರ್ಪಿಸುವುದು ದೇವರಿಗೆಲ್ಲ, ದೆವ್ವಗಳಿಗೆ ಅಂತ ಹೇಳಿ. ನೋಡಿ, ಆ ಮಾತನ್ನು ಕೂಡ ಅಲ್ಲಿ ಪೌಲರು ಹೇಳಿದ್ದಾರೆ. ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮತ್ತಾಯ 5ನೇ ಅಧ್ಯಾಯ 17ರಿಂದ 20ರವರೆಗೆ ನಾವು ಓದುವಾಗ ಹೊಸ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ಯೇಸುಸ್ವಾಮಿಯಲ್ಲಿ ಏನು ಹೇಳಿದ್ದಾರೆ, ನಾನು ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ, ತೆಗೆದುಹಾಕುವುದಕ್ಕೆ ಬಂದಿಲ್ಲ. ಅದು ಒಂದನೇದಾಗಿ ಶಿಲುಬೆಯ ಮರಣ, ಅವರ ಎಲ್ಲ ಜನನ ಮರಣದ ಕುರಿತು. ಎರಡನೇದಾಗಿ ಆದಿ ಕಾಂಡದಿಂದ ಇಡೀ ಬೈಬಲಲ್ಲಿ ಇರುವಂತ ಎಲ್ಲ ವಿಷಯಗಳು, ಅಂದರೆ ವೇದಗಳು ಪುರಾಣಗಳು ಕೂಡ ಎಲ್ಲವೂ ಒಂದೇ ಸಂಬಂಧಪಡ್ತದೆ. ಅದನ್ನ ಹೀಗೆ ನಡ್ಕೊಳ್ಳಿ ಅಂತ ತೋರಿಸಿಕೊಡಕ್ಕೆ ಬಂದಿದ್ದೇನೆ ಹೊರತು ಅದನ್ನು ತೆಗೆದು ಹಾಕುವುದಕ್ಕೆ ನಾನು ಬಂದಿಲ್ಲ. ಹಾಗೆ ಇದರಲ್ಲಿ ಸುಳ್ಳು ಇದ್ದಿದ್ದನ್ನ ಆದಿ ಕಾಂಡದಿಂದ ಧರ್ಮೋಪದೇಶಕಾಂಡದವರೆಗೆ ಆಗಲಿ, ಇವತ್ತು ವೇದಗಳಾಗಲಿ, ಮಹಾಭಾರತ ಆಗಲಿ, ಭಗವದ್ಗೀತೆ ಆಗಲಿ, ಪುರಾಣ ಆಗಲಿ, ಇದರಲ್ಲಿ ಇದ್ದ ಸತ್ಯಾಂಶವನ್ನ ಮುಚ್ಚಿಟ್ಟು ಸುಳ್ಳು ಬೋಧನೆ ಮಾಡೋರು ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಈ ಲೋಕದಲ್ಲಿ. ಮತ್ತು ನಾಡ್ದು ನ್ಯಾಯ ತೀರ್ಪಿನ ದಿವಸ ಕೂಡ ಅವರ ಆತ್ಮ ಬಹಳ ಕಠಿಣವಾದ ಶಿಕ್ಷೆಗೆ ಹೋಗ್ತದೆ ಅಂತೇಳಿ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನು ನಾವು ನೋಡುವಾಗ ಸ್ಪಷ್ಟವಾಗಿ ತಿಳಿತಾ ಇದ್ದೇವೆ. ಇದು ಇವತ್ತು ನಮ್ಮ ಕಣ್ಣಿಗೆ ಕೂಡ ಸುಳ್ಳು ಬೋಧನೆ ಮಾಡಿ ಏನೋ ರೀತಿ ಮಾಡಿ ವಂಚನೆ ಮಾಡಿಕೊಂಡು ಹೋಗೋರು ಬಹಳ ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಅರ್ಥವಾಗುವುದಿಲ್ಲ. ಕಾರಣ ಯಾಕೆಂದ್ರೆ ದೇವರು ಅಂಥವರನ್ನ ಸುಮ್ಮನೆ ನಾಟಕ ಆಡ್ಲಿಕ್ಕೆ ಬಿಟ್ಟಿರ್ಬೋದು, ನಾನು ಅಂಥವ್ರನ್ನ ತಳ್ಳಿ ಬಿಟ್ಟಿದ್ದೇನೆ ಎಂಬುದಾಗಿ ದೇವರು ಬಹಳ ಚೆನ್ನಾಗಿ ನಮಗೆ ತಿಳಿಯಪಡಿಸಿದ್ದಾರೆ, ಪಡಿಸ್ತಲೇ ಇದ್ದಾರೆ ವಾಕ್ಯದ ಮುಖಾಂತರ. ದೇವರು ನಮಗೆ ಸ್ತೋತ್ರ. ಆದ್ದರಿಂದ ನಾವು ಬಹಳ ಎಚ್ಚರವಾಗಿ ಇರಬೇಕಾಗಿದೆ. ಹಾಗೆ ಇರುವುದೆಲ್ಲವೂ ನನ್ನದೇ, ನಾನು ಕುಡಿಯುವುದುಂಟೆ? ಖಂಡಿತವಾಗ್ಲೂ ಇಲ್ಲ. ಅದನ್ನೇ ಆಗಲೇ ಹೇಳಿದಾಗೆ ಇವತ್ತು ಒಂದು ವರ್ಗದ ಜನರು ಕೂಡ, ಮುಸ್ಲಿಮರು ಕೂಡ ಏನ್ ಮಾಡ್ತಾರೆ, ಬೈಬಲ್ ಪ್ರಕಾರ ಇವತ್ತು ಬಲಿ ಅರ್ಪಣೆ ಮಾಡುವಂಗಿಲ್ಲ. ಆಯ್ತು, ಆದ್ರೆ ಇವತ್ತು ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ದೇವ್ರು ಮಾಡೋದು ಕುರಿ ಕಟ್ಟಿದ್ದು ದೇವರಿಗೆ ಇಂತೆಲ್ಲ ಮಾಡ್ತಾ ಇದ್ದಾರೆ. ಶುದ್ಧ ತಪ್ಪು. ನಿಜವಾದ ಮುಸ್ಲಿಮರಾದ್ರೆ ಅದು ಮಾಡುವುದಿಲ್ಲ. ತಿನ್ನಕ್ಕಾಗಿ ಕೊಯ್ಯುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೊಯ್ದು ತಿಂತಾರೆ. ದೇವರ ನಂಬಿಕೆ ಸ್ತೋತ್ರ. ಇದು ಇವತ್ತು ಪ್ರತಿ ಒಂದು ಜನಾಂಗಗಳಲ್ಲಿ ಕೂಡ ಅದುವೇ. ಮಾಂಸ ತಿಂದ್ರೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಏನಿಲ್ಲ, ಎಲ್ಲಿಯೂ ತಿನ್ಬೇಡಿ ಅಂತ ಹೇಳಲಿಲ್ಲ. ನನಗೆ ಅರ್ಪಿತವಾದ ಮೇಲೆ ಇಂಥ 7 ತರದ ಮಾಂಸವನ್ನು ತಿನ್ನಿ, ಬಾಕಿದನ್ನು ತಿನ್ನಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಇವತ್ತು ಹೇಳೋದೇನಪ್ಪ ಅಂದ್ರೆ, ಎಲ್ಲವನ್ನು ತಿನ್ನಕ್ಕೆ ಹೋಗ್ಬೇಡಿ ಅಂತ ಎಚ್ಚರ. ದೇವರ ನಂಬಿಕೆ ಸ್ತೋತ್ರ. ಕೆಲವೊಂದು ತಪ್ಪು ಬೋಧನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಜನಗಳನ್ನು ವಂಚಿಸ್ತಾ ಇದ್ದಾರೆ. ಬಹಳ ಎಚ್ಚರ. ಹಾಗೆ ನಿಜವಾಗ ಅದಕ್ಕೆ ದೇವರು ಈ ಅಸಾಪನ ಮುಖಾಂತರ ಹೇಳಿದ ಏನಪ್ಪಾ ಅಂದ್ರೆ, ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟೇ? ಬೇಕಾಗಿಲ್ಲ. 14 ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ನೋಡಿ, ಸ್ತುತಿ ಯಜ್ಞ ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು 10 ದಶಾಜ್ಞೆಗಳನ್ನ ತಿಳ್ಕೊಂಡು ವಾಕ್ಯಗಳನ್ನ ಅರ್ಥ ಮಾಡಿಕೊಂಡು, ದೇವರೇ ನಾನು ತಪ್ಪು ಮಾಡಿದ್ದೇನಪ್ಪ, ಇನ್ನು ಮುಂದೆ ನಾನು ತಪ್ಪು ಮಾಡುವುದಿಲ್ಲ, ನನ್ನನ್ನು ಕ್ಷಮಿಸರಿ ಅಂತೇಳಿ ಪ್ರತಿ ದಿವಸ ಬೆಳಿಗ್ಗೆ, ಸಾಯಂಕಾಲ ಮತ್ತು ಪ್ರತಿ ಸಬ್ಬತ್ ದಿವಸ, ಶನಿವಾರ ದಿವಸದಲ್ಲಿ ಪಶ್ಚಾತ್ತಾಪ ಪಟ್ಟು ಮುಂದೆ ತಪ್ಪನ್ನು ಮಾಡದೆ ಹೋಗಬೇಕು. ಇದು ಇವತ್ತು ದೇವರಿಗೆ ಯಾವುದೋ ಯಜ್ಞವಾಗಿದೆ, ಹೋಮವಾಗಿದೆ. ದೇವರ
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರ್ಥ ಮಾಡಿಕೊಂಡು ಅದನ್ನ ಬಿಟ್ಟು ದೇವರಲ್ಲಿ ಒಪ್ಪಿಕೊಂಡು ಬಿಡುವುದೇ ಅಲ್ಲಿ ಇದು ಸ್ತುತಿ ಸ್ತೋತ್ರ ಯಜ್ಞವಾಗಿದೆ. ದೇವರಿಗೆ ಪ್ರೀತಿ. ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಚನದಲ್ಲಿ ಕೂಡ ಜ್ಞಾನಿ ಸೊಲೊಮೋನನ ಮುಖಾಂತರ ಈ ಮಾತನ್ನ ಹೇಳಿದ್ದಾರೆ. ದೇವರು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ದೊರಕುವುದು. ಒಪ್ಪಿಕೊಂಡು ಬಿಡು, ಇನ್ನೊಂದೇ ಪಾಪ ಮಾಡಕ್ಕೆ ಹೋಗ್ಬೇಡ. ಮತ್ತು ತಿಳ್ಕೊಂಡು ಪಾಪ ಮಾಡಿದ್ರೆ ನಿನ್ನ ಪರಿಸ್ಥಿತಿ ಅಧೋಗತಿಗೆ ಇಳಿಯುತ್ತದೆ ಅಂತೇಳಿ ಸ್ವತಃ ಯೇಸ್ವಾಮಿ ಒಂದು ವ್ಯಭಿಚಾರಿಣಿ ಸ್ತ್ರೀಗೂ ಕೂಡ ಹೇಳಿದ್ದಾರೆ. ಇನ್ನು ಮುಂದೆ ಈ ಪಾಪ ಮಾಡಬೇಡ, ಮಾಡಿದ್ರೆ ನಿನ್ನ ಸ್ಥಿತಿ ಅಧೋಗತಿಗೆ ಇಳಿಯುತ್ತದೆ, ಮೊದಲಿಗಿಂತಲೂ ಕಷ್ಟಕ್ಕೆ ನೀನು ಗುರಿ ಆಗ್ತೀಯಾ ಎಂಬುದಾಗಿ. ಹಾಗೆಯೇ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಅದಕ್ಕೆ ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಮಾಡಿದ ಹರಕೆ ಅಂದ್ರೆ ಏನು? ದೇವರೇ, ನಾನು ಇಂಥದನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳುವಂಥದ್ದು ನಾವು ಮಾತಲ್ಲಿ ಬಂದ್ರೆ ಖಂಡಿತವಾಗಿ ಅದನ್ನು ಏನ್ ಮಾಡಬೇಕು? ಸಮರ್ಪಿಸಿರಿ. ಹೇಗೆ? ಯಾರಿಗೆ ಸಮರ್ಪಿಸೋದು? ದೇವರಿಗೆ ಬೇಕಾ? ದೇವರಿಗೆ ಬೇಡ. ಎಲ್ಲ ಯಾಕೆ ಆಗ್ಲೇ ಹೇಳಿದಾಗೆ ಎಷ್ಟೋ ಬಂಗಾರಗಳನ್ನ, ಎಷ್ಟೋ ಬೆಳ್ಳಿಗಳನ್ನ, ಎಂತೆಂಥದನ್ನೋ ಎಷ್ಟೆಷ್ಟೋ ದುಡ್ಡುಗಳನ್ನ ತಗೊಂಡೋಗಿ ದೇವರ ಭಂಡಾರಕ್ಕೆ ಹಾಕುವುದು ಅದೆಲ್ಲ ಏನಾಗ್ತದೆ? ಅದೆಲ್ಲ ಸರಕಾರಕ್ಕೆ ಹೋಗ್ತದೆ. ದೇವರು ನನಗೆ ಬಂಗಾರ ಕೊಡಿ, ಬೆಳ್ಳಿ ಕೊಡಿ, ದುಡ್ಡು ಕೊಡಿ ಅಂತ ಕೇಳಿದಾರ? ಇಲ್ಲವೇ ಇಲ್ಲ. ಅದನ್ನ ಯಾರಿಗೆ ಹೇಳಿದ್ದು? ಅನಾಥ ಮಕ್ಕಳು, ಅನಾಥ ವೃದ್ಧರು, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರುವಂತವರಿಗೆ ಮನೆ ಕಟ್ಟಲಿಕ್ಕೆ, ಮದುವೆ ಮಾಡ್ಲಿಕ್ಕೆ, ಸ್ಕೂಲಿಗೆ ಹೋಗ್ಲಿಕ್ಕೆ ಅಥವಾ ನಾನಾ ರೀತಿ ಆಸ್ಪತ್ರೆಗಳಿಗೆ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದವರಿಗೆ, ಬಹಳ ಬಡವರಿಗೆ, ನಿರ್ಗತಿಗೆ ನೀವು ಇಂಥದನ್ನ ಸಹಾಯ ಮಾಡಿ. ನನಗೆ ನಿಮ್ಮ ಬೆಳ್ಳಿ ಬೇಡ, ಬಂಗಾರ ಬೇಡ, ಕೋಟಿ ದುಡ್ಡು ಬೇಡ, ಯಾವುದೇ ದೇವಸ್ಥಾನ ಬೇಡ, ನನಗೆ ದೇವಸ್ಥಾನವನ್ನು ಕೂಡ ಕಟ್ಟಬೇಡಿ. ನಿಮ್ಮ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ ಕೂಡ ಸ್ವತಃ ಸರ್ವ ಸೃಷ್ಟಿಕರ್ತನಾದಂತ ದೇವರು ಹೇಳಿದ್ದಾರೆ. ಅದುವೇ ನೋಡಿ, ಇವತ್ತು ಒಂದೊಂದು ಕಡೆಗೆ ಚಂಡಮಾರುತ, ಸುನಾಮಿ, ಬೆಟ್ಟ ಜರಿದಾಗ ಯಾವುದೇ ಮಸೀದಿ, ಮಂದಿರಗಳು, ದೇವಸ್ಥಾನಗಳು ಉಳಿತಾವ? ಬೇಕಾದ್ರೆ ದೇವರು ಉಳಿಸ್ತಿರ್ಲಿಲ್ವಾ? ಖಂಡಿತವಾಗಿ ಇದೆಲ್ಲ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಮಾತಿಗೆ ವಿಧೇಯರಾಗಿ ಜೀವಿಸಿ ಅಂತ ಒಂದು. ಎರಡನೇದಾಗಿ ಇವತ್ತು ಅನೇಕ ಕೋಟಿ ಖರ್ಚು ಮಾಡಿ ದೇವಸ್ಥಾನದಲ್ಲಿ ಬಡ ಬಗರ ದುಡ್ಡು ಎಲ್ಲವನ್ನ ಒಂದಲ್ಲ ಒಂದು ರೂಪದಲ್ಲಿ ಸರ್ಕಾರ ಹೋದವರು ವಸೂಲು ಮಾಡಿ ಕಟ್ತಾರೆ. ಅಲ್ಲಿ ಅದರ ಆಡಳಿತ ಮಂಡಳಿಯವರು ಕೋಟಿ ತಿಂದಾಕ್ತಾರೆ. ಆಗ ದೇವರುಗಳು ಎಲ್ಲಿ ಹೋಗಿದ್ದಾರೆ? ಆ ದೇವರುಗಳು ಜೀವ ಇರ್ಲಿಲ್ವಾ? ಅದರಲ್ಲಿ ಅವರು ಆ ರೀತಿ ಕದ್ದು ಏನೇನೋ ಮಾಡುವಾಗ ದೇವಮಾನವರು, ಋಷಿಗಳು ಅಂಥವರು ಇಂಥವ್ರು ಅಂತ ಹೇಳ್ತಾರೆ. ನಾನಾ ರೀತಿ ಕೂದಲು ಗಡ್ಡಗಳನ್ನ ಬಿಟ್ಟುಕೊಂಡು ಅವರು ವ್ಯಭಿಚಾರ, ಅತ್ಯಾಚಾರವನ್ನ, ಎಂತೆಂಥ ಹುಡುಗಿಯರನ್ನ, ಸ್ತ್ರೀಯರನ್ನ ಏನೇನು ಮಾಡಿದ್ರು ಅಂತ ಇವತ್ತು ನಾವು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಕಿವಿಯಲ್ಲಿ ಕೇಳ್ತಾ ಇದ್ದೇವೆ, ಕಣ್ಣಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆಗ ನಿಜವಾಗಿ ಇವರು ದೇವರ ಮಾನವರ ಎಷ್ಟೆಷ್ಟು ಜನರನ್ನ ಸಮಾಧಿ ಮಾಡಿದ್ರು, ಏನೇನೋ ನಡೆದು ಹೋಗ್ತಾ ಇದೆ. ಖಂಡಿತವಾಗಿ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ಎಲ್ಲ ವಿಷಯವಾಗಿದೆ. ಹಾಲೆಲೂಯಾ. ಹಾಗೆ ಯಾವುದು ನಿಜವಾಗ್ಲೂ ಅಲ್ಲ. ಮಾಡಿದ ಹರಕೆ ಅಂದ್ರೆ ನೀನೇನು ಬಂಗಾರ ಕೊಡ್ತೀಯೋ, ಬೆಳ್ಳಿ ಕೊಡ್ತೀಯೋ, ದುಡ್ಡು ಕೊಡ್ತೀಯೋ, ಏನ್ ಕೊಡ್ತೀಯೋ, ಆದರೆ ಖಂಡಿತವಾಗಿಯೂ ಅದನ್ನ ದೇವರಿಗಿಂತಲೇ ಬಂಗಾರ ಬೆಳ್ಳಿ ದುಡ್ಡನ್ನ ನೀನು ಕೊಡಕ್ಕೆ ಹೋಗ್ಬೇಡ. ಇಂತಿಂತ ಅನಾಥ ಮಕ್ಕಳು, ಅನಾಥ ವೃದ್ಧರು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಗಂಡ ಹೆಂಡತಿ ಒಳ್ಳೆಯವರಾಗಿ ಜೀವಿಸುವಾಗ ಅವರಿಗೆ ಮನೆ ಕಟ್ಟಲಿಕ್ಕೆ ಇಲ್ಲದ್ರೆ ಮನೆ ಕಟ್ಟಲಿಕ್ಕೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಅವರ ಮಕ್ಕಳ ಮದುವೆಗೆ, ಅವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಲ್ಲದ್ರೆ ಆಸ್ಪತ್ರೆಗೆ, ಅಂಥವ್ರಲ್ಲಿ ಹೋಗಿ ಕೇಳಿ ನೀನು ದಾನ ಮಾಡಪ್ಪ. ಇದುವೇ ದೇವರು ಹೇಳಿದ್ದು. ಇಂಥದನ್ನ ಮಾಡಿದ್ರೆ ನನಗೆ ಮಾಡಿದ ಹಾಗೆ. ಉದಯ ಕಾಲದ ಸೂರ್ಯನ ಹಾಗೆ ನಾನು ನಿನ್ನನ್ನು ನಿನ್ನ ಮಕ್ಕಳನ್ನ ಬೆಳೆಸ್ತೀನ ಇಲ್ವಾ ನೋಡು. ಪರಲೋಕದಿಂದ ಸುವರ್ಣದಿಂದ ಕೈಲಾಸ ವೈಕುಂಠದಿಂದ ಸುರಿಯಲಾರದಷ್ಟು ಆಶೀರ್ವಾದವನ್ನು ನಿನಗೆ ಮಾಡ್ತೀನೋ ಇಲ್ವೋ ಪರೀಕ್ಷಿಸಿ ನೋಡು ಅಂತ ದೇವರ ನಮಗೆ ಸ್ತೋತ್ರವಾಗಲಿ. ಆಗ ಇಲ್ಲೊಂದು ಪ್ರಶ್ನೆ ಬರ್ತದೆ, ಎಷ್ಟೋ ಕೋಟಿ ಹಣ ಇಟ್ಟವರು, ಲಕ್ಷಾಧೀಶರು, ಕೋಟೇಶ್ವರು ಒಬ್ಬರಿಗೆ ₹1 ಕೊಡುವುದಿಲ್ಲಲ್ಲಪ್ಪ ಅಂತ ಹೇಳಿ ಅವರಿಗೆ ನ್ಯಾಯ ತೀರ್ಪು ಆಗಿ ಹೋಗಿದೆ. ಆಗಲೇ ನರಕವೆಂಬ ತೀರ್ಪು ಆಗಿ ಹೋಗಿದೆ. ಅವರ ಆತ್ಮ ನ್ಯಾಯ ತೀರ್ಪಿನ ದಿವಸ ನೇರವಾಗಿ ಪಾತಾಳಕ್ಕೆ ಹೋಗ್ತದೆ.
ಸ್ಪಷ್ಟವಾಗಿ ಇದು ನನ್ನ ಮಾತಲ್ಲ, ನಾನು ಶಾಪ ಆಗ್ತಾ ಇಲ್ಲ, ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನ ಮಾತು, ಯೇಸು ಕ್ರಿಸ್ತನ ಮಾತು, ಅಲ್ಲಾಹನ ಮಾತು ಆಗಿದೆ. ನಿಜವಾಗಿ ಬಂದ ಐಶ್ವರ್ಯ ಬಂದಷ್ಟು ಈ ರೀತಿ ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿಕೊಂಡು ಒಳ್ಳೆಯದನ್ನ ಹೇಳಿಕೊಂಡು ಹೋಗ್ತಾರೆ. ಹೀಗೆ ಮಾಡಬೇಕಾದ್ರೂ ಕೂಡ ಸರ್ವ ಸೃಷ್ಟಿಕರ್ತನಾದ ದೇವರ ಆಶೀರ್ವಾದ ಇಲ್ಲದ ಹೋದರೆ ಆ ರೀತಿ ದಾನ ಧರ್ಮ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಅಂತ ಕೂಡ ದೇವರು ಹೇಳಿದ್ದಾರೆ. ಉದಾಹರಣೆಗೆ ಇವತ್ತು ಪುನೀತ್ ರಾಜಕುಮಾರ್ ಅವರು ನೋಡಿ, ಎಷ್ಟು ಅನಾಥ ಮಕ್ಕಳು, ಅನಾಥ ವೃದ್ಧರು, ಬಡವರನ್ನ ಸಾಕ್ತಾ ಇದ್ರು. ಯಾರಿಗಾದ್ರೂ ಗೊತ್ತಿತ್ತ? ಸರಕಾರಕ್ಕೆ ಗೊತ್ತಿರಲಿಲ್ಲ. ಅವರು ಮರಣ ಹೊಂದಿದ ನಂತರ ಗೊತ್ತಾಯಿತು. ಖಂಡಿತವಾಗಿಯೂ ನೋಡಿ, ಅದು ನಿಜವಾಗಿ ದೇವರಿಂದ ಆಶೀರ್ವಾದ ಹೊಂದಿದ್ದು ದೇವರ ಸೇವೆ ಅದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದೇ ಇವತ್ತು ಒಂದೊಂದು ಆಶ್ರಮ, ಬೆಂಗಳೂರಲ್ಲಿ ಕೂಡ ಒಬ್ಬರು ಒಂದು ಆಶ್ರಮವನ್ನು ನಡೆಸ್ತಾ ಇದ್ರು, ಈಗಲೂ ಕೂಡ ನಡೆಸ್ತಾ ಇದ್ದಾರೆ. ಎಷ್ಟೋ ಜನರನ್ನ ಸಮಾಧಿ ಮಾಡಿದ್ರು, ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದಾರೆ, ಇವತ್ತು ಸಾಕ್ತಾ ಇದ್ದಾರೆ. ನೋಡಿ, ನಿಜವಾಗಿ ಅದು ಒಂದು ದೇವರ ಆಶೀರ್ವಾದವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮಾಡಿದ ಹರಕೆಗಳನ್ನು ಈ ರೀತಿ ಮಾಡಿದ್ರೆ ನನಗೆ ಮಾಡಿದ ಹಾಗೆ ಅಪ್ಪ ಅಂತ. ನಿಜವಾಗಿ ದೇವರಿಗೆ ಊಟ ಬೇಕಾ, ಈಗ ಹೇಳಿದಾಗೆ ಹೋರಿ ಬೇಕಾ, ರಕ್ತ ಬೇಕಾ, ಮಾಂಸ ಬೇಕಾ, ಬಂಗಾರ ಬೇಕಾ, ಬೆಳ್ಳಿ ಬೇಕಾ? ಹಾಗಿದ್ರೆ ದೊಡ್ಡ ದೊಡ್ಡ ಚಂಡಮಾರುತ, ಬಿರುಗಾಳಿ, ಬೆಟ್ಟಗುಡ್ಡಗಳು ಜರಿಯುವಂಥದ್ದು, ಸುನಾಮಿ ಬಂದಾಗ ಎಲ್ಲವೂ ಯಾಕೆ ನಾಶವಾಗಿ ಹೋಗಬೇಕು? ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರು ಹೇಳಿದ್ದು ಇಂಥವರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಕೂಡ ದೇವರ ಹೆಸರು ಹೇಳ್ಕೊಂಡು ಹಣ ಸಂಪಾದನೆ ಮಾಡಿ ತಿಂದು ಐಶ್ವರ್ಯಮ್ಮ ಇವತ್ತು ಆನಂದಮಯ ಜೀವನವನ್ನು ಬಡವರನ್ನು ಸುಳಿದು ಮಾಡಿ ತಿನ್ನುವರಿದ್ದಾರೆ. ದಯವಿಟ್ಟು ಇಂಥವರ ಸವಾಸಕ್ಕೆ ಹೋಗಬೇಡಿ. ಸತ್ಯ ಸುವಾರ್ತೆಯನ್ನು, ಸತ್ಯವಾಗಿ ದೇವರ ಮಾತನ್ನು ಯಾರು ತಿಳಿಸ್ತಾರೋ ಅವರನ್ನೇ ಹಿಂಬಾಲಿಸಿರಿ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಈ ಹರಕೆಯನ್ನು ಸಲ್ಲಿಸಿ ಅಂತ ಹೇಳಿದ ಅರ್ಥ. ಹಾಗೆ 15, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ನೋಡಿ, ಈ ರೀತಿ ನೀವು ನಡ್ಕೊಂಡು ಕಷ್ಟ ಸಂಕಟ ದುಃಖಗಳು ಬಂದಾಗ ನನಗೆ ಮೊರೆ ಇಡಿರಪ್ಪ, ಪ್ರಾರ್ಥಿಸಿರಿ, ಆಗ ನಾನು ನಿಮ್ಮನ್ನು ಕಷ್ಟಗಳಿಂದ ಬಿಡುಗಡೆ ಮಾಡ್ತೇನೆ. ಆಗ ನಮ್ಮ ದೇವರು ನನ್ನನ್ನು ಕಷ್ಟದಿಂದ ಬಿಡುಗಡೆ ಮಾಡಿದಂತೆ ನನ್ನನ್ನು ಕೊಂಡಾಡುವಿರಿ. ಈಗ ಹೇಳಿದಂತೆ ನಡ್ಕೊಂಡ್ರಾಗ, ಕಷ್ಟ ಕಾಲದಲ್ಲಿ ಮೊರೆ ಇಟ್ಟಾಗ ದೇವರ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ಕಷ್ಟದಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾರೆ. ಇದು ದೇವರನ್ನು ಅರಿತ ಮೇಲೆ, ದೇವರ ದರ್ಶನವಾದ ಮೇಲೆ ನನ್ನ ಜೀವಿತದಲ್ಲಿ ಸಂಪೂರ್ಣವಾಗಿ ನಡೆದು ಹೋಗಿದೆ. ಮೊರೆ ಇಡ್ತಾ ಇದ್ದೇನೆ. ಅನೇಕ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡ್ತಲೇ ಇದ್ದಾರೆ. ನನ್ನ ಕೈಯಲ್ಲಿ ಕೂಡ ನನಗೂ ಬೇರೆಯವರ ಕೈಯಲ್ಲಿ ದಾನ ಧರ್ಮ ಮಾಡಿಸ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಕೂಡ ಇತರರಿಗೆ ಅದನ್ನೇ ದಾನ ಧರ್ಮ ಮಾಡಿಸ್ತಲೇ ಇದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಿಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿರಿ. ಜೀವಿಸುವಾಗ ಕಷ್ಟ ಸಂಕಟ ದುಃಖಗಳು ಬರುತ್ತವೆ, ಆದರೂ ಅದರಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ. ಇದು ಸರ್ವ ಸೃಷ್ಟಿಕರ್ತನಾದ ದೇವರ ಮಾತಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ. ಇವತ್ತಿನ ವಚನಗಳಲ್ಲಿ ಏನಾದರೂ ಅವರು ತಪ್ಪಿ ಹೋಗಿದ್ದರೆ ಅವರನ್ನು ದಯವಿಟ್ಟು ಕ್ಷಮಿಸಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ಸಂಪೂರ್ಣ ಆಶೀರ್ವಾದ ಸ್ವಾಮಿ. ಅದರಿಂದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಕರುಣೆ ಸಹಾಯ ಯಾವಾಗಲೂ ಅವರೊಂದಿಗೆ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.